ಬಿಗ್ ಬಾಸ್ ಮುಗಿದ್ರು ಗಿಲ್ಲಿ ಮೇಲೆ ಅಶ್ವಿನಿ ಗೌಡ ಕಿಡಿಕಾರ್ತಾ ಇದ್ದಾರೆ. ಗಿಲ್ಲಿ ನಟನ ವಿಷಯದಲ್ಲಿ ಬದಲಾಗಿಲ್ವಾ ರಾಜ ಮಾತೆ ಅಶ್ವಿನಿ? ಬಿಗ್ ಬಾಸ್ ಮುಗಿದಿದೆ, ಸೀಸನ್ 12 ಮುಗಿದು ಗಿಲ್ಲಿ ನಟ ಕಪ್ಪನ್ನ ಗೆದ್ದಿದ್ದಾರೆ. ಇಷ್ಟಾದ್ರೂ ಕೂಡ ಅಶ್ವಿನಿ ಗೌಡ ಅವರು ಕಿಡಿಕಾರ್ತಾ ಇದ್ದಾರೆ. ಗಿಲ್ಲಿ ನಟನ ವಿಷಯದಲ್ಲಿ ಬದಲಾಗಿಲ್ವಾ ರಾಜಮಾತೆ? ಬಿಗ್ ಬಾಸ್ ಅಲ್ಲೂ ಸಿಟ್ಟು ಆಕ್ರೋಶ, ಆಚೆ ಬಂದ ಮೇಲೂ ಕಿಡಿ. ವಿನ್ನರ್ ಗಿಲ್ಲಿ ಮೇಲೆ ಮತ್ತೆ ರಾಂಗ್ ಆದ ಅಶ್ವಿನಿ ಗೌಡ. ನನಗೆ ಗಿಲ್ಲಿ ಒಳ್ಳೆಯವನು ಅಂತ ಯಾವತ್ತೂ ಅನ್ಸಿಲ್ಲ. ನಾವು ಎಲ್ಲರೂ ಬಿಗ್ ಬಾಸ್ಗೆ ಆಟ ಆಡೋಕ್ ಹೋಗಿದ್ವಿ. ಗಿಲ್ಲಿ ಆಟ ಆಡೋದಕ್ಕೆ ಬಿಗ್ ಬಾಸ್ಗೆ ಬಂದಿರಲಿಲ್ಲ. ಸ್ಪರ್ಧಿಗಳು ಆಟ ಆಡೋದನ್ನ ಹೇಗೆ ಹಾದಿ ತಪ್ಪಿಸ್ಬೇಕು, ಆಟವನ್ನ ಹೇಗೆ ಹಾಳು ಮಾಡಬೇಕು ಅಂತ ನೋಡೋರು ಅಂತ ಹೇಳಿದ್ದಾರೆ. ನೇರ ಆಟ ಆಡೋದು ಬೇರೆ, ನಮ್ಮನ್ನ ಕುಗ್ಗಿಸೋದು ಬೇರೆ. ನಮ್ಮನ್ನ ಕುಗ್ಗಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದು ಬೇರೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ತಮಾಷೆ ಮಾಡಿಕೊಂಡೇ ಬಂದ. ಬಿಗ್ ಬಾಸ್ ಅನ್ನೋದು ಕಾಮಿಡಿ ಶೋ ಅಲ್ಲ, ವ್ಯಕ್ತಿತ್ವಗಳ ಆಟ. ಟಾಸ್ಕ್ ಅಂದ್ರೆ ಯುದ್ಧ ಭೂಮಿಗೆ ಇಳಿದಂತೆ ಇಳಿತಿದ್ವಿ. ಬಿಗ್ ಬಾಸ್ ನಲ್ಲಿ ಗಿಲ್ಲಿಯದ್ದು ಎಲ್ಲವೂ ಕಾಮಿಡಿ, ಎಲ್ಲವೂ ತಮಾಷೆ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಕೂಡ ಗಿಲ್ಲಿ ಮೇಲೆ ಅಶ್ವಿನಿ ಗೌಡ ಅವರು ಕಿಡಿಕಾರ್ತಾ ಇದ್ದಾರೆ. ಗಿಲ್ಲಿ ನಟನ ವಿಷಯದಲ್ಲಿ ರಾಜಮಾತೆ ಇನ್ನೂ ಕೂಡ ಬದಲಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಬಿಗ್ ಬಾಸ್ ಅಲ್ಲೂ ಸಿಟ್ಟು ಆಕ್ರೋಶ, ಆಚೆ ಬಂದ ಮೇಲೂ ಕಿಡಿಕಾರ್ತಾ ಇದ್ದಾರೆ. ವಿನ್ನರ್ ಗಿಲ್ಲಿ ಮೇಲೆ ಮತ್ತೆ ರಾಂಗ್ ಆದ ಅಶ್ವಿನಿ ಗೌಡ. ನನಗೆ ಗಿಲ್ಲಿ ಒಳ್ಳೆಯವನು ಅಂತ ಯಾವತ್ತೂ ಅನ್ಸಿಲ್ಲ. ನಾವು ಎಲ್ಲರೂ ಬಿಗ್ ಬಾಸ್ ಆಟ ಆಡೋಕೆ ಹೋಗಿದ್ವಿ. ಗಿಲ್ಲಿ ಆಟ ಆಡೋದಕ್ಕೆ ಬಿಗ್ ಬಾಸ್ಗೆ ಬಂದಿರಲಿಲ್ಲ. ಸ್ಪರ್ಧಿಗಳು ಆಟ ಆಡೋದನ್ನ ಹೇಗೆ ಹಾದಿ ತಪ್ಪಿಸ್ಬೇಕು, ಆಟವನ್ನ ಹೇಗೆ ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ನಾವು ಯಾವ್ದಾದ್ರು ಒಂದು ಟಾಸ್ಕ್ ಅನ್ನ ಕೊಟ್ರೆ ಯುದ್ಧ ಭೂಮಿಗೆ ಇಳಿಯುವಂತೆ ನಾವು ಟಾಸ್ಕ್ ಅನ್ನ ಮಾಡ್ತಾ ಇದ್ವಿ. ಆದ್ರೆ ಗಿಲ್ಲಿ ಎಲ್ಲದರಲ್ಲೂ ಕೂಡ ತಮಾಷೆಯನ್ನ ಬಿಟ್ಟು ಬೇರೆ ಏನೂ ಕೂಡ ಮಾಡಿಲ್ಲ. ಆತ ಒಳ್ಳೆಯವನು ಅಂತ ನನಗೆ ಅನಿಸಿಲ್ಲ ಅಂತ ಸದ್ಯಕ್ಕೆ ಅಶ್ವಿನಿ ಗೌಡ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಕೂಡ ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಇನ್ನು ಗಿಲ್ಲಿ ನಟನಿಗೆ ಏನು ಈ ಒಂದು ಬಿಗ್ ಬಾಸ್ ಟ್ರೋಫಿ ಸಿಕ್ಕಿದೆ, ಆ ಒಂದು ವಿಚಾರಕ್ಕೆ ಭಾರಿ ಅಸಮಾಧಾನವಂತೂ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಣ್ಮಕ್ಳು ಗೆಲ್ಲಬೇಕಿತ್ತು ಅಂತ ಪ್ರತಿ ಬಾರಿ ಹೇಳ್ತಾರೆ. ಹೌದು, ಹೆಣ್ಮಕ್ಳು ಪರ ಸ್ಟ್ಯಾಂಡ್ ತಗೊಳ್ಳೋದು ಒಳ್ಳೆಯದೇ. ಆದರೆ ಒಬ್ಬ ಈಗ ಪ್ರತಿಸ್ಪರ್ಧಿ ಆಗಿರುವಂತಹ ಗಿಲ್ಲಿ ನಟ ಗೆಲುವನ್ನ ಸಂಭ್ರಮಿಸಿಲ್ಲ ಅಂದ್ರೂ ಕೂಡ ಆತ ಗೆದ್ದಿದ್ದು ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಸರಿ ಅಂತ ಈಗ ನೆಟ್ಟಿಗರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಗಿಲ್ಲಿ ಫ್ಯಾನ್ಸ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಒಳಗಡೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ನಡುವಿನ ಜಟಾಪಟಿಗಳಾಗಿರಬಹುದು ಅಥವಾ ಜಗಳಗಳಾಗಿರಬಹುದು, ಅದೆಲ್ಲವೂ ಕೂಡ ಜನರು ನೋಡಿದ್ದಾರೆ. ಈಗ ಬಿಗ್ ಬಾಸ್ ಮುಗಿದಿದೆ, ಅವರ ದಾರಿ ಅವರಿಗೆ, ಇವ್ರ ದಾರಿ ಇವ್ರಿಗೆ, ಆ ರೀತಿಯಲ್ಲಿ ಇದ್ದಾರೆ. ಆದರೂ ಕೂಡ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಕೂಡ ಗಿಲ್ಲಿ ನಟನ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಶ್ವಿನಿ ಗೌಡ ಅವರಿಗೆ ಇದು ಎಷ್ಟರ ಮಟ್ಟಿಗೆ ಶೋಭೆ ತರುತ್ತೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ನಲ್ಲಾದ್ರೆ ಈಗ ಅಷ್ಟೇ ಜನ ಇದ್ದಿದ್ದು, ಅಂದ್ರೆ ಏನು 24 ಮೆಂಬರ್ಸ್ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ. ಏನೇ ಒಂದು ಜಗಳ ಆದ್ರೂ, ಏನೇ ಒಂದು ಮನಸ್ತಾಪ ಆದ್ರೂ, ಏನೇ ಒಂದು ಖುಷಿ ಆದ್ರೂ ಕೂಡ ಅಲ್ಲಿರೋರ ಹತ್ರನೇ ಶೇರ್ ಮಾಡ್ಬೇಕಾಗತ್ತೆ. ಆದ್ರೆ ಒಬ್ಬ ವ್ಯಕ್ತಿತ್ವದ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಹಾಗಾದ್ರೆ ಒಬ್ರು ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತೀರಾ ಅಂತಂದ್ರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ನಿಮ್ಗೆ ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ಲಿಕ್ಕೆ ಅಧಿಕಾರ ಇದೆ ಅಂತ ಅಂದಮೇಲೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಕೂಡ ಎಲ್ಲರೂ ಮಾತನಾಡಬಹುದು. ಅದನ್ನ ಹೊರತುಪಡಿಸಿ ನೀವು ಮಾಡೋದು ಮಾತ್ರ ಸರಿ, ಬೇರೆಯವ್ರು ಮಾಡೋದು ತಪ್ಪು ಅಂತ ಹೇಳೋದು ಅದು ಸರಿಯಲ್ಲ ಅಂತ ಅನ್ಸುತ್ತೆ. ನಿಮ್ಮ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಆದರೆ ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದು ತಪ್ಪು. ಯಾಕೆಂತಂದ್ರೆ ನಾನೇ ಗಮನಿಸಿದ್ದೇನೆ, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೇಳಿಕೆಗಳು ಭಾರಿ ವೈರಲ್ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಫ್ಯಾನ್ಸ್ ಟ್ರೋಲ್ ಮಾಡೋದಾಗಿರಬಹುದು, ಅದರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ, ಇವರೇ ಮಾತನಾಡಿದ್ದಾರೆ. ಆದರೆ ಅಶ್ವಿನಿ ಗೌಡ ಅವರು ಇಷ್ಟೆಲ್ಲ ಮಾತನಾಡೋರು ಗಿಲ್ಲಿಯ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಯಾರು ಅಧಿಕಾರ ಕೊಟ್ಟರು? ಇದು ಅವರೇ ಉತ್ತರ ಕೊಡಬೇಕಾಗತ್ತೆ. ಈಗ ಒಬ್ಬರು ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತೀರಾ, ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತುತ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟೆಲ್ಲ ನೀವು ಮಾತನಾಡುವಾಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತನಾಡಲಿಕ್ಕೆ, ಜೊತೆಗೆ ಈಗ ನೀವು ಮಾತನಾಡೋ ರೀತಿ ಯಾವ ರೀತಿ ಇದೆ ಅಂತ ಅಂದರೆ ಹಾಗಾದರೆ ಬಿಗ್ ಬಾಸ್ ಫೇಕ್ ಅನ್ನೋ ಅರ್ಥದಲ್ಲಿ ನೀವು ಹೇಳ್ತಾ ಇದ್ದೀರಾ. ಅದಕ್ಕೆ ಅಶ್ವಿನಿ ಗೌಡ ಅವರೇ ಉತ್ತರವನ್ನು ಕೊಡಬೇಕಾಗತ್ತೆ. ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಸ್ಟೇಟ್ಮೆಂಟ್ಗಳೇ ಸಾಕ್ಷಿ.